ಲಕ್ಷಣವಾಗಿ ಹುಡುಗಿ ನೋಡಕ್ ಹೋಗ್ತಾ ಇದೀವಿ. ಮನೆಯವ್ರನ್ನೆಲ್ಲ ಯಾಕೆ ಬೇಡ ಅಂದ್ರಿ? ಮನೆ ಹಿರಿಯರು ಯಾರು? ನಾವು. ಅಂದ್ರೆ ಜವಾಬ್ದಾರಿ ನಮ್ಮ ಮೇಲೆ ಜಾಸ್ತಿ ಇರುತ್ತೆ. ಅದು ಅಲ್ಲದೆ ನಾವ್ ಏನೇ ಮಾಡಿದ್ರು ಚೆನ್ನಾಗಿ ಯೋಚನೆ ಮಾಡ್ತೀವಿ ಅಂತ ಮನೆಯವ್ರಿಗೆಲ್ಲ ನಮ್ಮ ಮೇಲೆ ನಂಬಿಕೆ ಜಾಸ್ತಿ. ಅದಕ್ಕೆ ನಮ್ಮ ಶಶಿ ಆಸೆನೆಲ್ಲ ನಮ್ಮ ಕಣ್ಣಲ್ಲಿ ಇಟ್ಕೊಂಡು ಈ ಕಾರ್ಯ ನೆರವೇರಿಸ್ಬೇಕು. ಏನಂತಿ? ನಾನು ನಿಮ್ಮನ್ನ ಕಣ್ಣಲ್ಲಿ ಇಟ್ಕೊಂಡೆ ನೋಡಕ್ ಬರ್ತಾ ಇದೀನಿ ಬ್ರದರ್. ಏನಿದು 5ನೇ ಧ್ವನಿ ಬರ್ತಿರೋ ಆಗಿದೆ? ಎಲ್ಲಿದ್ದಾನ ಅವನು? ಇಲ್ಲಿ. ಯಾರು ಬರ್ಬಿಡಿ ಅಂತ ಹೇಳಿದ್ರು ನೀನ್ ಯಾಕೋ ಬಂದೆ? ಅಣ್ಣ ನೀನ್ ಬೇಡ ಅಂತ ಹೇಳೋ ಮುಂಚೆನೆ ನಾನ್ ಬರ್ತೀನಿ ಅಂತ ಅತಿಗತೆ ಪರ್ಮಿಷನ್ ಕೇಳಿದೆ. ಓಕೆ ಅಂದ್ರು ಬಂದೆ. ಹೌ ಇಸ್ ಇಟ್? ಹೈಕಮಾಂಡ್ ಪರ್ಮಿಷನ್ ಕೊಟ್ಟಾದ್ಮೇಲೆ ನೋ ಅಬ್ಜೆಕ್ಷನ್. ಬಾವಿ ಹೇಳಿ ಅಂದ್ರೆ ಏನ್ ಮಾಡ್ತಾವ್ರೆ? ಏನ್ ಮಾಡ್ತಾವ್ರ? ಮಾಡೋದ್ನೆಲ್ಲ ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡವ್ರೆ. ಇನ್ನೇನ್ ಮಾಡ್ಬೇಕು? ಅಳಿಯದ್ರ ಮೈಮೆಗೆ ಒಂದ್ ನೋಣಾನು ಕೂತ್ಕೊಳಕ್ ಬಿಡಕ್ಕಿಲ್ವೇನೋ? ಓಹೋ, ನಮಸ್ಕಾರ. ನಮಸ್ಕಾರ, ಬನ್ನಿ. ನಮಸ್ಕಾರ. 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 ನಿಮ್ ಪ್ರಯಾಣ ಎಲ್ಲ ಸುಖವಾಗಾಯ್ತಾ? ತುಂಬಾ ಸಂತೋಷ. ಅಳಿಯಂದ್ರು ತುಂಬಾ ಚಂದಾಗವ್ರೆ. ನಿಮ್ಮ ಹಳ್ಳಿ ನಾನಲ್ಲ, ನಮ್ಮ ಅಣ್ಣ. ಹೌದಾ? ಅವರು ಹಿಂಗೆ ಅವ್ರ? ಇವನ್ಗಿಂತ ಚೆನ್ನಾಗಿದ್ದಾನೆ. ಯಾಕೆ ಬಂದಿಲ್ಲ ಅವರು? ಅವ್ರು ನೋಡ್ಕೊಂಡು ಹೋಗಿದಾರಲ್ಲ ಹುಡುಗಿನ. ಏನು ಸಂಪ್ರದಾಯ ಪ್ರಕಾರವಾಗಿ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸಂತೋಷ, ತುಂಬಾ ಸಂತೋಷ. ಹೀಗ್ರೆ ಏನಿದೆಲ್ಲ ಯಾಕೆ ಇಷ್ಟೊಂದು ಖರ್ಚು ಮಾಡಿದೀರಾ? ಅದು ಇರೋದೊಬ್ಳೆ ಮಗಳಲ್ವಾ? ಅದೇ ಇನ್ನೊಬ್ಬ ಮಗಳಿದ್ರೆ ಇದ್ರಲ್ಲಿ ಅರ್ಧ ಮಾಡ್ತಿದ್ರ? ಚಿಕ್ಕಳಿ ಅಂದ್ರು ಬೋಜಾಂಡ್ರು. ನೀವ್ ಹೇಳ್ದಂಗೆ ಇನ್ನೊಬ್ಳು ಮಗಳಿದ್ರೆ ಅವಳು ನಿಮ್ಗೆ ಕೊಟ್ಟು ಲಗ್ನ ಮಾಡ್ಬಿಡ್ತೀವಿ. ಅಯ್ಯೋ, ಈಗೇನ್ ನೀರೋಗಿರೋದು? ನಾನು ನಿಮ್ ಮಗಳಿದ್ದಂಗೆ ಅಲ್ವಾ? ಹುಡ್ಗ ನನ್ಗೂ ಇಡ್ಸವ್ನೆ, ನಿಮ್ಗೂ ಇಡ್ಸವ್ನೆ. ಖರ್ಚುನ ಖರ್ಚು ಮುಗಿಸ್ಬಿಡಿ. ಬನ್ನಿ ಬನ್ನಿ ಬನ್ನಿ. ತಮಾಷೆ ತಮಾಷೆ ಮಾಡ್ತಾಳ ಅಷ್ಟೇ. ಬನ್ನಿ ಬನ್ನಿ ಬನ್ನಿ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಹೆಣ್ಣೋಡಕ್ ಬಂದವರು ಹಾರಿ ಈ ಭತ್ತತೆನ ಮುಟ್ಟಬೇಕು. ಇದು ನಮ್ ಸಂಪ್ರದಾಯ. ಧಾನ್ಯ ಮುಟ್ಟಿ ಒಳಗ್ ಬಂದ್ರೆ ಶುಭ ಸೂಚನೆ ಅಂತ ನಮ್ ನಂಬಿಕೆ. ಅಣ್ಣ ಈಗ ನಿಮ್ ಸರ್ದಿ, ನೀವು ನಗಿರಿ. ಬಿಡಿ ಬಿಡಿ. ಬನ್ನಿ 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 ಬನ್ನಿ. ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ನೀನು ಬೇಗ ಹೋಗಿ ಹುಡುಗಿನ ಕರ್ಕೊಂಡ್ ಬಾ. ಮನೆಯಲ್ಲ ಒಂದ್ ರೌಂಡ್ ಹಾಕೊಂಡ್ ಬರ್ತೀನಿ. ಸೀತಾ, ಇಲ್ಲೇನ್ ಮಾಡ್ತಿದೀಯ? ಅಲ್ಲಿ ಕರೀತಾವ್ರೆ, ಹೊಸ ಬ್ಯಾಗ್ ಬಾ. ಏನಿಲ್ಲ ಏನಿಲ್ಲ. ಡ್ಯಾಶ್ ಹೊಡೆದಿದ್ದಕ್ಕೆ ಸಾರಿ ರೀ. ಸೀತಾವ್ರೆ, ಡ್ಯಾಶ್ ಹೊಡೆದಕ್ಕೆ ಥ್ಯಾಂಕ್ಸ್ ರೀ. ಏನು ಡ್ಯಾಶ್ ಹೊಡೆದಿದ್ದಕ್ಕೆ ಥ್ಯಾಂಕ್ಸಾ? ಅಯ್ಯಯ್ಯೋ, ಇದೇನಿದು? ತಲೆ ಮೇಲೆ ಹೂವು ಅಕ್ಷತೆ ಎಲ್ಲ ಬಿದ್ದ. ಬನ್ನಿ ತೆಗಿತೀನಿ. ಬಿಡ್ರಿ, ನಿಶ್ಚಿತಾರ್ಥದ ದಿವಸ ತಲೆ ಮೇಲೆ ಹೂವು ಅಕ್ಷತೆ ಬಿದ್ರೆ ಬೇಗ ಮದುವೆ ಆಗತ್ತೆ ಅಂತಾರೆ. ಅದೃಷ್ಟ ನಂಗೆ ಸಿಗ್ಲಿ ಬಿಡಿ, ಯಾಕೆ ತಡಿತೀರಾ? ಬರ್ತೀನಿ. ವರದಕ್ಷಿಣೆ ನಾವು ತಗೊಳ್ಳೋದಿಲ್ಲ.
ಮದುವೆಗೆ ಬೇಕಾಗಿರೋ ಒಡವೆಗಳು ಬಟ್ಟೆಗಳು ಇದನ್ನೆಲ್ಲ ನಾವು ತಗೊಂಡ್ಬರ್ತೀವಿ. ನೀವು ಆಗಲ್ಲ ಅಂತ ಹೇಳಿದ್ರೆ ಜಗಳಾನೇ ಆಗೋಗ್ಬಿಡುತ್ತೆ. ಒಪ್ಗೆ ಆದ್ರೆ ಲಗ್ನ ಮಾತ್ರ ನಮ್ಮೂರಾಗೆ ನಡಿಬೇಕು. ನೀವು ಆಗಕ್ಕಿಲ್ಲ ಅಂದ್ರೆ ನಾವು ಜಗಳ ಮಾಡ್ಲೇಬೇಕಾಯ್ತದೆ. ಆಗ್ಲಿ, ಹುಡುಗಿನ ಆದಷ್ಟು ಬೇಗ ಕರೆಸಿ. ಒಂದು ಕ್ಷಣ ಲೇಟ್ ಆದ್ರೂ ಜಗಳದ ಮೇಲೆ ಜಗಳಾನೇ ಆಗೋಗ್ಬಿಡುತ್ತೆ. ಹಾ, ಬೇಗ ಮಗಿನ್ ಕರ್ಕೊಂಬನ್ನಿ. ಬನ್ನಿ ಬನ್ನಿ, ಎಲ್ಲ ಬೇಗ ಬನ್ನಿ. ಅಣ್ಣ ಅದಕ್ಕೆ ಬಂದ್ಬಿಟ್ರು, ಬನ್ನಿ ಬೇಗ. ನಿಶ್ಚಿತಾರ್ಥ ಆಯ್ತಾ? ಏನ ಹುಡುಗಿ ಹೇಗಿದಲ್ಲ? ನಿಮ್ಗೆ ಇಷ್ಟ ಆಯ್ತಾ? ಮಾತಾಡಿಣ. ಬಾಬಾ, ನಮ್ ಮೈದನ್ ಸೆಲೆಕ್ಷನ್ ಸೂಪರಾ? ಅಣ್ಣ ಮದ್ವೆ ಡೇಟ್ ಫಿಕ್ಸ್ ಆಗೋಯ್ತಾ? ಅಣ್ಣ ಹುಡುಗಿ ಹೇಗಿದ್ದಾಳೆ? ಹುಡುಗಿ ಚೆನ್ನಾಗಿದಲ್ಲ? ನಿಮ್ಗೆ ಇಷ್ಟ ಆಯ್ತಾ? ನನಗೊತ್ತು ನಿಮ್ಗೆ ಇಷ್ಟ ಆಗುತ್ತೆ ಅಂತ. ನಿಶ್ಚಿತಾರ್ಥ ಮುಗಿತಲ್ಲ, ಮದುವೆ ಯಾವತ್ತು? ಬಾಬಾ ಹೇಳಿ, ಹುಡುಗಿ ನಿಮ್ಗೆ ಒಪ್ಪಿಗೆ ಆಯ್ತಾ? ಹೀಗ್ ಸುಮ್ನೆ ನಿಂತಿದ್ದೀರಲ್ಲ, ಹೇಳಿ ಪ್ಲೀಸ್. ಅಣ್ಣ ಮಾತಾಡಿ ಅಣ್ಣ. ಹೇಳಣ್ಣ ಬೇಗ. ನೀನು ಯಾಕೆ ಸುಮ್ನೆ ಇದ್ಯಾ? ಏನಾದ್ರೂ ಬಾಯ್ ಬಿಡೋ. ಏನಾಯ್ತು? ಏನಾಯ್ತು ಭಾವನವ್ರೆ? ಹೇಳು ರಾಮ್, ನೀನು ಸುಮ್ನೆ ಇದ್ರೆ ಶಶಿ ತಡ್ಕೊಳಲ್ಲ. ಇಡ್ಸ್ಲಿಲ್ಲ ಅಂದ್ರೆ ಚಿಕ್ಕಪ್ಪನಿದೆ. ಅಣ್ಣ ಅಣ್ಣ ಭಾವಾ, ಅಣ್ಣ ನಾವೆಲ್ಲ ಕೇಳ್ತಾ ಇದೀವಿ. ಅಣ್ಣ ಏನಾಯ್ತು? ಅಣ್ಣ ಏನಾಯ್ತಕ್ಕ? ಏ ರಾಮ್, ಅಲ್ಲಿ ಏನಾಯ್ತು ಅಂತ ಹೇಳೋ. ಅಣ್ಣ ಯಾಕೆ ಹೀಗಿದೆ? ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಆರಕು ಅಣ್ಣ, ಈ ದೇಹ ಯಾವುದು? ಶಶಿ ಮಾವನವರು. ಓಹೋ, ಮಾವನವರು. ನಮಸ್ಕಾರ. ನಮಸ್ಕಾರ. ಏನು ಈ ರೀತಿ ಎತ್ತಿ ಪಂಚೆ ಕಟ್ಟಿದಿರಲ್ಲ, ಈ ಊರಿನ ಫ್ಯಾಷನಾ? ಇಲ್ಲ, ಅದು ಹೊಸಿ ಗಾಳಿ ಆಡ್ಲಿ ಅಂತ. ಅದಕ್ಕೆ ಯಾಕೆ ಇಷ್ಟು ಎತ್ತು ಕಟ್ಟಬೇಕು? ಕೆಳಗಡೆ ಒಂದು ಕೈತಾನ್ ಫ್ಯಾನ್ ಕಟ್ಬಿಟ್ರಾಯ್ತು. ಈ ಜೋಳಿಗೆ ತಗೊಳ್ಳಿ, ಈ ಛತ್ರೆ ಹಿಡ್ಕೊಳ್ಳಿ, ಆ ಚಪ್ಪಲಿ ಹಾಕೊಳ್ಳಿ. ಈಗ ನನಗೆ ಈ ಮದುವೆ ಬೇಡ, ನನಗೆ ಸಂಸಾರ ಬೇಡ, ನಾನ್ ಸನ್ಯಾಸಿಯಾಗಿ ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂತ ಹೇಳಿ. ಯಾರು ನಿಮ್ಗೆ ಪೌರೋಹಿತ್ಯ ಕಲ್ಸ್ಕೊಟ್ಟಿದ್ದು? ಯಾಕಪ್ಪ? ಇನ್ನೇನ್ರಿ ಮತ್ತೆ ಮದುವೆ ಮಾಡ್ಸಿ ಅಂತ ಕರ್ಕೊಂಡ್ ಬಂದ್ರೆ ಸನ್ಯಾಸಿ ಆಗು, ಕಾಶಿ ಯಾತ್ರೆಗೆ ಹೋಗು ಅಂತ ಹೇಳ್ತಾ ಇದ್ರಲ್ಲ, ಬುದ್ಧಿ ಇದೇನ್ರಿ ನಿಮ್ಗೆ? ಅಲ್ಲಪ್ಪ, ಮದುವೆಲಿ ಕಾಶಿ ಯಾತ್ರೆಗೆ ಹೋಗೋದು ಒಂದು ಶಾಸ್ತ್ರ. ಏನ್ ಶಾಸ್ತ್ರ ರೀ ಇದು? ಅವ್ನ್ ಕಷ್ಟಪಟ್ಟು ಲವ್ ಮಾಡಿ ಮದುವೆ ಮಾಡ್ಕೋಬೇಕು ಅಂತ ಬಂದಿದ್ದಾನೆ. ಅವನ ನೀವು ಜೋಳಿಗೆ ಹಿಡ್ಕೊಂಡು ಕಾಶಿಗೆ ಹೋಗು ಅಂತ ಹೇಳಿದ್ರೆ ಏನ್ ಅರ್ಥ? ಬೇಗಿದ್ರೆ ಈ ಪುರೋಹಿತನ ಕಳ್ಸಿ, ಬೇರೆ ಪುರೋಹಿತನ ಕರ್ಸಿ. ಸ್ವಾಮಿ, ಇದು ನಮ್ ಸಂಪ್ರದಾಯ. ಸುಮ್ಕೆ ಹೇಳೋದು ಅಷ್ಟೇ. ಸುಮ್ನೆ ಅಂದ್ರೆ ಸುಳ್ತಾನೆ. ನಾನ್ ಹೇಳಲ್ರಿ, ನಾನ್ ಯಾವಾಗ್ಲೂ ಸತ್ಯನೇ ಹೇಳೋದು. ಹಾಗಾದ್ರೆ ಹುಡುಗಿನ್ ಕೊಡ್ತಿರೋ ಇಲ್ಲ ಕಾಶಿ ಯಾತ್ರೆಗೆ ಹೊರಟೋಗ್ಲೋ ಅಂತ ಹೆದರ್ಸಿ. ಓ, ಅದನ್ ಬೇಕಾದ್ರೆ ಮಾಡ್ತೀನಿ. ಅಯ್ಯೋ, ಇಂಥ ಗಂಡ್ ನಂಗ್ ಸಿಗ್ಲಿಲ್ವೇ? ನೀನು ಸೂಪರ್ ಕಲರ್ ಕಣಮ್ಮ. ನಿಂಬೆ ಹಣ್ಣಿಗೂ ನಿನ್ಗೂ ಯಾವ ವ್ಯತ್ಯಾಸನೂ ಕಾಣಿಸೋದಿಲ್ಲ. ಉಗ್ರಾಜ್ ಬಿತ್ರು ಕನ್ನಡಿಯಂಗ್ ಹೊಳಿತೈತೆ. ಹೌದೌದು, ಫಸ್ಟ್ ನೈಟ್ ಆದ್ಮೇಲೆ ಇನ್ನು ಎಷ್ಟೆಷ್ಟು ಕಾಣಿಸುತ್ತೋ ನಮ್ಮ ಮೈದನ್ ಲೀಲೆಗಳು. ನನ್ ಮೈ ಮ್ಯಾಗೆ ನನ್ ಗಂಡನ್ ಲೀಲೆಗಳು ಯಾವಾಗ ಕಾಣ್ತೈತೋ. ನಿನಗೂ ಈ ತರ ಶಾಸ್ತ್ರಗಳು ನಡೆಯೋದನ್ನ ನೋಡ್ಬೇಕು ಅನ್ಸುತ್ತೆ. ಅಯ್ಯ, ಇವಳಿಗ ಯೋಗ ಇಲ್ಲ ಬಿಡು. ಇರೋ ಒಳ್ಳೆ ಮನ್ಮತ ಇದ್ದಾಗಿದ್ಯಾ. ರಾಗದ ಅನುಬಂಧ ಏಳೇಳು ಜನ್ಮದಲ್ಲೂ ತೀರದ ಸಂಬಂಧ. ಓಹೋ
ಭಾಗ್ಯಮ್ಮ ಏನೋ ಹೊಸ ಅದ್ಗೆ ಎಷ್ಟು ಮುದ್ದಾಗಿದಾರಲ್ಲ. ಏನ್ ನೀನು ಯಾರಾದ್ರೂ ನೋಡ್ಕೊಂಡಿದ್ಯಾ? ಹಂಗೇನಿಲ್ಲ. ಲೈಟ್ ಕ್ಲಿಯರ್ ಆಯ್ತಲ್ವಾ? ಅವ್ರು ಪೂಜೆ ಮಾಡ್ತಿದ್ರಾ? ವೆರಿ ಗುಡ್. ಸ್ವಲ್ಪ ದಾರಿ ಬಿಟ್ಟು ಕುತ್ಕೊಳಕ್ಕಾಗಲ್ವಾ? ಇನ್ನು ಎಷ್ಟು ಜಾಗ ಬೇಕು? ಏಯ್ ಅಂತವಾಗಿದ್ದಾನೆ ಕಣೆ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ. ನೀನು? ಹಾ ಚೆನ್ನಾಗಿದ್ದೀವಾ? ಅಕ್ಷತೆ ತಗೊಳ್ಳಿಮ್ಮ. ಯಾರಮ್ಮ ಈ ಹುಡುಗಿ ಇಷ್ಟು ಕಳಕಳಿ ಆಗಿದ್ದಾಳಲ್ಲ? ಆ ಹುಡುಗಿ ಏನ್ ಕಳೆಯಾಗಿದ್ರು ಏನಮ್ಮ ಲಾಭ? ಆ ಹುಡುಗಿ ಅಣೆಲಿ ಮದ್ವೆ ಯೋಗನೇ ಬರ್ದಿಲ್ಲ ಬ್ರಹ್ಮ. ಶಶಿ ಮೊದಲು ನೀನೇ ಹಾಕ್ಬೇಕು. ನೋಡ್ಕೊಂಡು ಬಿಡ್ಬೇಡ. ಲೇ ರಾಮು, ಇಲ್ಲಿ ಬಾರ, ಇದು ಮುಖ್ಯ ತೆಗಿ. ಬಂದೆ. ಸೀತಾ, ನೀನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಯಾ. ಐ ಲವ್ ಯು. ನೀನ್ ನನ್ ಪ್ರೀತಿಸ್ತಾ ಇದೆಯಲ್ಲ? ಎಸ್. ಆಹಾ ಇವನ ಕಣ್ಣ ನೋಡು, ಕಣ್ಣಿನಲ್ಲಿ ಆಸೆ ನೋಡು, ಓಹೋ ಇವನ ಮೀಸೆ ನೋಡು, ಇವನ ಮೀಸೆ ನೋಡು, ಮೀಸೆ ತುದಿಯ ನಗುವ ನೋಡು, ಮೀಸೆ ತುದಿಯ ನಗುವ ನೋಡು, ಇವನ ಮುಖವ ನೋಡು, ಮುಖದ ಮೇಲೆ ಹೇಳ. ಮುಖದ ಮೇಲೆ ಲಜ್ಜೆ ನೋಡು. ಲೇ ರಾಮ್ ಕುಮಾರ, ಅಲ್ಲೇ ನೋಡ್ತಾ ಇದ್ಯಾ? ಇಲ್ಲಿ ಬಂತಗೆ ಮುಂದೆ ಬರೋ. ತಾಳಿ ಕಟ್ಟನ್ ತೆಗೆದ್ಬಿಟ್ಟು ಕಟ್ಟಿ ನಿನಗೂ ಈ ತರ ಶಾಸ್ತ್ರಗಳು ನಡೆಯೋದನ್ನ ನೋಡ್ಬೇಕು ಅನ್ಸುತ್ತೆ. ಅಯ್ಯ ಇವಳಿಗ ಯೋಗ ಇಲ್ಲ ಬಿಡು. ಏನೇ ಕನಸು ಕಾಣ್ತಾ ಇದ್ಯಾ? ಆ ಕನಸಿನಲ್ಲಿ ನಿನಗ್ ಮದ್ವೆ ಅಲಂಕಾರ ನಾನೇ ಮಾಡ್ತಾ ಇದ್ದೆ. ಕನ್ಸ್ ಯಾವತ್ತು ನನ್ ಸಾಗಲ ಕಣೆ. ಯಾರಮ್ಮ ಈ ಹುಡುಗಿ ಇಷ್ಟು ಕಳಕಳಿ ಆಗಿದ್ದಾಳಲ್ಲ? ಆ ಹುಡುಗಿ ಏನ್ ಕಳೆಯಾಗಿದ್ರು ಏನಮ್ಮ ಲಾಭ? ಆ ಹುಡುಗಿ ಅಣೆಲಿ ಮದ್ವೆ ಯೋಗನೇ ಬರ್ದಿಲ್ಲ ಬ್ರಹ್ಮ. ಸೀತಾ, ಯಾಕೆ ಕೂತ್ಕೊಂಡೆ? ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಬೆಳಗಾದ್ರೆ ಕತ್ಲು ಬರುತ್ತೆ. ಏನ್ ಹೇಳ್ತಾ ಇದ್ಯಾ? ಬೆಳಗಾದ್ರೆ ಕತ್ಲೆ ಬರಲ್ಲ, ಬೆಳಕು ಬರುತ್ತೆ. ಇಲ್ಲ, ನನಗ್ ಮಾತ್ರ ಕತ್ಲೇನೆ. ಸೀತಾ, ಯಾಕೆ ಹೀಗೆ ಮಾತಾಡ್ತಾ ಇದ್ಯಾ? ಏನಾಗಿದೆ ನಿನ್ಗೆ? ನಾನು ತಪ್ಪು ಮಾಡ್ಬಿಟ್ಟೆ. ತಪ್ಪ? ಹೌದು. ನಿಮ್ಮ ನೋಡಿದ ತಕ್ಷಣ ಏನೇನೋ ಆಸೆ ಹುಟ್ಟಿಸಿ ನಿಮಗೆ ಮೋಸ ಮಾಡ್ಬಿಟ್ಟೆ. ಆ ತಪ್ಪನ್ನ ಈಗ ಸರಿ ಮಾಡ್ಕೋತೀನಿ. ನಿಮ್ಮ ಹೃದಯದಿಂದ ದೂರ ಸರಿತಿದ್ದೀನಿ. ದಯವಿಟ್ಟು ನನ್ನ ಹೋಗಕ್ ಬಿಡಿ. ಸೀತಾ, ನಿಂತ್ಕೋ. ಹೃದಯದಲ್ಲಿ ಬರಕ್ ಮಾತ್ರ ದಾರಿ ಇರುತ್ತೆ, ಹೋಗಕ್ ಇರಲ್ಲ. ಇಷ್ಟಕ್ಕೂ ನಿಮ್ಮ ಹೃದಯದಲ್ಲಿ ನನ್ನ ಯಾಕೆ ಬರ್ಮಾಡ್ಕೊಂಡ್ರಿ? ಅದ್ ನಿನ್ ಮನ್ಸನ್ನೇ ಕೇಳು, ಗೊತ್ತಾಗತ್ತೆ. ನನಗೆ ಮನ್ಸೇ ಇಲ್ಲ. ನನಗ್ ಕೊಟ್ಬಿಟ್ಟಿದ್ಯಲ್ಲ. ಅಯ್ಯೋ ಸೀತಾ, ಏನ್ ನಡೀತು ಅಂತ ಹೇಳ್ದೆ? ನನ್ನ ಈ ರೀತಿ ದೂರ ಹೋಗು ಅಂತ ಹೇಳೋದು ಅನ್ಯಾಯ. ನಿನ್ ಪ್ರೀತಿಯಿಂದ ದೂರಾಗಿ ನನ್ನಿಂದ ಬದುಕಕ್ಕಾಗಲ್ಲ. ಖಂಡಿತ ನನ್ನಿಂದ ಬದುಕಕ್ ಸಾಧ್ಯ ಇಲ್ಲ. ದಯವಿಟ್ಟು ನೀವು ನನಗೆ ಚಿತ್ರಹಿಂಸೆ ಕೊಡ್ಬೇಡಿ. ನನಗೆ ಪ್ರೀತಿಸೋ ಅಧಿಕಾರನೂ ಇಲ್ಲ, ಮದುವೆ ಮಾಡ್ಕೊಳ್ಳೋ ಹಕ್ಕು ಇಲ್ಲ. ಸೀತಾ, ಹೌದು ಹೌದು, ನೀವು ನನ್ನ ಪ್ರೀತಿಸೋದೇ ನಿಜ ಆದ್ರೆ ನನ್ನ ಮರ್ತ್ಬಿಡಿ.
ನಮ್ಮಿಬ್ರ ನಡುವೆ ಚಿಗುರಿದಾನು ಬಂದಾನ ಚಿಮಟೆ ಹಾಕ್ಬಿಡಿ. ಈ ನನ್ನ ತಪ್ಪಿಗೆ ಯಾವತ್ತೂ ಬೇಕೆ ಮಾಡೋ ಪ್ರಯತ್ನ ಮಾಡಬೇಡಿ. ಪೂರ್ವ ಪಶ್ಚಿಮ ಕತ್ಲು ಬೆಳಕು ಯಾವತ್ತೂ ಒಂದಾಗ್ ಮಾಡಕ್ ಸಾಧ್ಯ ಇಲ್ಲರ. ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ.